ಕಾಫಿ ಬೆಳೆಗಾರರ ಸಂಘದ ನೂತನ ಕಟ್ಟಡವನ್ನು ಶಾಸಕ ಸಿಮೆಂಟ್ ಮಂಜುನಾಥ್ ಉದ್ಘಾಟನೆ ಮಾಡಿದರು. ಇಂದು ಆಲೂರು ತಾಲೂಕು ಮಡಬಲು ಗ್ರಾಮದಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಸಂಕಲಪುರ ಮಠ ಗ್ರಾಮದಲ್ಲಿ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಒಂದು ಚಿಕ್ಕದಾದ ಸೊಗಟಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ತಾಲೂಕಿನ ಅರೆಮಲೆನಾಡು ಭಾಗದ ರೈತರು ಕೂಡ ಕಾಫಿ ಬೆಳೆದು ವಿಶಿಷ್ಟ ರೀತಿಯಲ್ಲಿ ಆರ್ಥಿಕವಾಗಿ ಬೆಳವಣಿಗೆ ಹೊಂದಿರುವುದು ಸಂತಸದ ವಿಚಾರ. ಸಂಘ ಸಂಘಟನೆಗಳು ಜನರ ಸಮಸ್ಯೆಗಳನ್ನು ಆಲಿಸುವಲ್ಲಿ ಹಾಗೂ ಕಾಫಿ ಬೆಳೆಯ ಸ್ಥಿತಿಗತಿಗಳ ಅರಿಯುವಲ್ಲಿ ಸಹಕಾರಿಯಾಗುತ್ತದೆ. ಸಂಘಟನೆಗಳು ಮುಂದಿನ ಹೋರಾಟ ಹಾಗೂ ರೂಪುರೇಷೆಗಳನ್ನು ಮಾಡಲು ಸ್ಥಳಾವಕಾಶ ಮಾಡಿಕೊಂಡಿದ್ದೀರಾ. ಕಾಫಿ ಬೆಳೆಗಾರರ ಸಂಘದವರು ಹಲವಾರು ಹೋರಾಟಗಳನ್ನು ಮಾಡಿ ಸರ್ಕಾರದ ಗಮನ ಸೆಳೆಯುವಲ್ಲಿ ಯಶಸ್ವಿ ಸಹ ಆಗಿದೆ ಹಾಗೂ ಸರ್ಕಾರಕ್ಕೆ ತಮ್ಮ ಕುಂದುಕೊರತೆ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಂಘಟನೆ ಪ್ರಮುಖ ಪಾತ್ರ ವಹಿಸುತ್ತದೆ. ಒಂದು ಸಂಘ ಸಂಘಟನೆಗಳು ಇಲ್ಲದಿದ್ದರೆ ನಾವು ಯಶಸ್ಸು ಕಾಣಲು ಸಾಧ್ಯವಿಲ್ಲ. ಸಂಘ ಇದ್ದರೆ ಯಶಸ್ಸು ಸಿಗುತ್ತದೆ ಎಂದು ಅಭಿಪ್ರಾಯಪಟ್ಟು ಕಾಫಿ ಬೆಳೆಗಾರರ ಬೆಂಬಲಕ್ಕೆ ಸದಾ ನಾವು ಕೂಡ ಜೊತೆಯಾಗಿರುತ್ತೇವೆ ಎಂದು ಭರವಸೆ ನೀಡಿ ಶುಭ ಹಾರೈಸಿದರು. ದೇವರಾಜು ಅರಸು ನಿಗಮದ ನಿರ್ದೇಶಕರಾದ ಕಾಂತರಾಜು ಮಾತನಾಡಿ, ಪ್ರಕೃತಿ ಬೆಳೆಗಾರರ ಸಂಘದ ಸುಮಾರು 22 ವರ್ಷಗಳಿಂದ ತೆರೆಮರೆಯಲ್ಲಿ ಕೆಲಸ ಮಾಡಿಕೊಂಡು ಬಂದು ಈಗ ಒಂದು ಹಂತಕ್ಕೆ ಬಂದು ತಲುಪಿದೆ. ನಿಮ್ಮ ಹೋರಾಟ ಸಂಘಟನೆ ಹೀಗೆ ಮುಂದುವರಿಯಲಿ. ಕಟ್ಟಡ ಚಿಕ್ಕದಾಗಿದ್ದು ಚೊಕ್ಕವಾಗಿದೆ, ಸುಂದರವಾಗಿ ನಿರ್ಮಿಸಿದ್ದೀರಾ. ಸಂಕಲಪುರ ಮಠದ ಸ್ವಾಮೀಜಿಗಳು ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಜಾಗವನ್ನು ನೀಡಿರುವುದು ನಮ್ಮೆಲ್ಲರ ಪುಣ್ಯ. ನಾವೆಲ್ಲರೂ ಅವರಿಗೆ ಆಭಾರಿಯಾಗಿರುತ್ತೇವೆ. ಯಾವುದೇ ಒಂದು ಕೆಲಸ ಮಾಡಲು ತಕ್ಷಣವೇ ದೊಡ್ಡ ಮಟ್ಟದಲ್ಲಿ ಮಾಡಲು ಸಾಧ್ಯವಿಲ್ಲ. ಎಲ್ಲದಕ್ಕೂ ಸಮಯ ಸಂದರ್ಭ ಒದಗಿ ಬಂದಾಗ ಮಾತ್ರ ಹಂತ ಹಂತವಾಗಿ ದೊಡ್ಡ ಮಟ್ಟದಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯ ಎಂದರು. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ನಾವು ಯಾವಾಗಲೂ ಕೂಡ ತಮ್ಮ ಜೊತೆಲಿ ಇರ್ತೀನಿ. ನಾನು ಶಾಸಕನಾದ್ಮೇಲೆ ಈ ಭಾಗದ ಎಲ್ಲ ಸಮಸ್ಯೆಗಳನ್ನ ನನಗೆ ಗೊತ್ತಿರೋ ರೀತಿಯಲ್ಲಿ ಸರ್ಕಾರದ ಮಟ್ಟಿಗೆ ತಗೊಂಡೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ವಿಧಾನಸಭೆಯಲ್ಲಿ ನನಗೆ ಸಿಗ್ತಕ್ಕಂಥ ಅವಕಾಶವನ್ನ ಈ ಭಾಗದ ರೈತರು, ಈ ಭಾಗದ ಬೆಳೆಗಾರರು, ಈ ಭಾಗದಲ್ಲಿ ಅನುಭವಿಸ್ತಿರೋ ನೋವುಗಳ ಬಗ್ಗೆ ಗಮನ ಸೆಳೀತಕ್ಕಂಥ ಕೆಲಸವನ್ನ ನಾನು ನನ್ನ ಕ್ಷೇತ್ರದ ಹಿತಕ್ಕೋಸ್ಕರ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಖಂಡಿತವಾಗ್ಲೂ ಕೂಡ ಇನ್ನೂ ಹಲವಾರು ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡಬೇಕು. ನಿಮ್ಮೆಲ್ಲರ ಸಹಕಾರ ಇರಲಿ. ನನ್ನ ಖಂಡಿತವಾಗ್ಲೂ ಕೂಡ ನಾನು ತಮ್ಮಗಳ ಜೊತೆ ನಿಂತು, ನಾನು ಕೂಡ ಒಬ್ಬ ಸಣ್ಣ ಬೆಳೆಗಾರ, ನಿಜವಾಗೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಹಾಗಾಗಿ ಮೊಟ್ಟ ಮೊದಲು ನಾನು ಆ ಒಂದು ಯುವ ಪಡೆಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಬಹುಶಃ ಇಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಎಲ್ಲಪ್ಪ ಕಟ್ಟಡ ಕಟ್ಟೋದು, ಯಾರಪ್ಪ ನಿವೇಶನ ಕೊಡ್ತಾರೆ ಅಂತ. ನಮಗೆ ನಮ್ಮ ಸ್ವಾಮೀಜಿಯವರು ಒಂಥರ ಆಶ್ರಯದಾತರು. ಯಾರು ಬಂದರೂ ಇಲ್ಲ ಅನ್ನಲ್ಲ, ಅವ್ರು ಏನು ಕೇಳಿದರೂ ಇಲ್ಲ ಅನ್ನೋದಿಲ್ಲ. ಮೌನವೇ ಅವರ ಉತ್ತರ. ಏನು ಮಾಡ್ತೀರಾ ಮಾಡಿಯಪ್ಪ, ಎಲ್ಲದೂ ಮಾಡಿ, ಇಲ್ಲಿ ಮಾಡ್ತೀರಾ ಆಯಿತು ಮಾಡಿ. ಸೊ ಆ ರೂಪದಲ್ಲಿ ಇವತ್ತು ಇಂಥ ಒಂದು ನಿವೇಶನ ಜಾಗ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ವಾಮೀಜಿಯವರಿಗೆ ನನ್ನ ಅನಂತ ವಂದನೆಗಳು. ಈಗ ಕಾರ್ಯಕ್ರಮದಲ್ಲಿ ನಿರ್ದೇಶಕರುಗಳು ಕೆಎನ್ ಶಶಿಧರ್ ಅಧ್ಯಕ್ಷರು, ಕಡದರವಳ್ಳಿ ಬಿಟಿ ಕರುಣಾಕರ ಉಪಾಧ್ಯಕ್ಷರು, ಬೆಳಮೆ ಕೆಜೆ ಸುದರ್ಶನ, ಕೆರೆಹಳ್ಳಿ ಬಿಇ ದಾನೇಶ್, ಖಜಾಂಚಿ ಪ್ರೇಮರಾಜ್, ಸಹ ಕಾರ್ಯದರ್ಶಿ ಎಚ್ಜೆ ವೇದರಾಜ್, ಕಾರ್ಯದರ್ಶಿ ಹುಲ್ಲಳ್ಳಿ ಎಸ್ಎಂ ಸೋಮಯ್ಯನವರು, ಸಂಗಲಪುರ ಸಿಎನ್ ಮಹೇಶ್, ಚಿಕ್ಕೋಟೆ ಎಚ್ಬಿ ಆನಂದ, ಹುಲ್ಲಳ್ಳಿ ಓಂಕಾರ ಮೂರ್ತಿ, ಕೆರೆಹಳ್ಳಿ ಬಿಬಿ ಪೂರ್ಣಚಂದ್ರ ತೇಜಸ್ವಿ, ಬೆಳಮೆ ಎಚ್ಕೆ ಮುರುಳಿ, ಹುಲ್ಲಳ್ಳಿ ಬಿಎಸ್ ಚನ್ನಬಸಪ್ಪ, ಬೆಳಮೆ ಸಿಎಸ್ ಮೋಹನ್ ಕುಮಾರ್, ಚಿಕ್ಕೋಟೆ ಬಿಎಸ್ ನಾಗೇಶ್, ಬೆಳಮೆ ಕೆಆರ್ ಕಿರಣ್, ಕಡದರವಳ್ಳಿ ಕೆಎಸ್ ಉದಯ್ ಶಂಕರ್, ಕಡದರವಳ್ಳಿ ಎಂಜೆ ಯಶವಂತ್, ಮಂಜಲಗೂಡು ಎಂಎಂ ಹರ್ಷ, ಮಂಜಲಗೂಡು ಕೆಎಂ ರವಿಕುಮಾರ್, ಕೆರೆಹಳ್ಳಿ ಕೆಎ ತಾರೇಶ್, ಕೆರೆಹಳ್ಳಿ ಕೆಕೆ ದುಷ್ಯಂತ್, ಕಡದರಹಳ್ಳಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರದೀಪ್, ಟಿವಿ 46 ಮಲೆನಾಡು ನ್ಯೂಸ್, ಆಲೂರು.